ವಲಯ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದೀಶ್. ನಾನಿವತ್ತು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಮಂಡ್ಯ ಜಿಲ್ಲೆಯ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಅಂದರೆ ಅದು ನಾಗಮಂಗಲ. ಜಿದ್ದಿನ ರಾಜಕಾರಣಕ್ಕೆ ಹೆಸರುವಾಸಿಯಾಗಿರುವಂಥ ಈ ಕ್ಷೇತ್ರದಿಂದ ಚೆಲುವರಾಯಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ 3 ಬಾರಿ JDS ಶಾಸಕರಾಗಿ ಆಯ್ಕೆಯಾಗಿದ್ದರು. ಇದೀಗ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾಗಿರುವಂಥದ್ದು. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಕೃಷಿ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದಾರಾ? ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾಣ್ತಿದೆ? ಜನರ ಕಷ್ಟಗಳಿಗೆ ಸ್ಪಂದಿಸ್ತಿದ್ದಾರಾ ಇಲ್ವಾ? ಇದೆಲ್ಲದರ ಬಗ್ಗೆ ಕ್ಷೇತ್ರದ ಮತದಾರರಿಂದಲೇ ಮಾಹಿತಿಯನ್ನು ಸಂಗ್ರಹಿಸಿ ಬರೋಣ ಬನ್ನಿ. ಸದ್ಯ ನಾನೀಗ ಕೊಪ್ಪ ಹೋಬಳಿಯ ಬಿದರಕೋಟೆ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಗ್ರಾಮಸ್ಥರು ಮಾತನಾಡಿಸ್ತೀನಿ. ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಸರ್? ಯಾವ ಆಗ್ತವೆ? ಆಡಳಿತ ಕುಂಠಿತ. ಈಗ ಶಾಸಕರಿಗೆ 10 ಅಂಕಗಳಿಗೆ ಎಷ್ಟು ಅಂಕಗಳು ಕೊಡಬಹುದು? 5 ಕೊಡೋದು ಕಷ್ಟ ಆಯ್ತದ. ಇಲ್ಲೋ ಮಿನಿಸ್ಟರ್ ಮುಂಚೆ ಭಾರಿ ಚೆನ್ನಾಗಿ ಕೆಲಸಗಳು ಮಾಡ್ತಿದ್ರು. ಈಗ ಅವರು ಮಿನಿಸ್ಟರ್ ಆದ್ಮೇಲೆ ಏನು ಕೆಲಸಗಳು ಆಗ್ತಾರ ಇಲ್ಲ. ಇನ್ನು ಅಲೆಗೆರೆ ರಸ್ತೆ 2 ವರ್ಷ ಆಯ್ತು, ಅಲೆಗೆರೆ ರಸ್ತೆಗಳಾಗಲಿಲ್ಲ. ಯಾವುದೇ ಕಾರ್ಯಕ್ರಮ ಆಗೋದು ಏನು ಇಲ್ಲ. ಯಾರ ಕೈಗೂ ಯಾರು ಸಿಗೋದಿಲ್ಲ ಇಲ್ಲಿ. ಸರ್ಕಾರದ ಬಗ್ಗೆ, ಶಾಸಕರ ಬಗ್ಗೆ, ಪ್ರತಿನಿಧಿಗಳ ಬಗ್ಗೆ ನಾವೇನು ಹೇಳಂಗಿಲ್ಲ. ನಾವು ಗೆಯ್ಬೇಕು, ನಾವು ಉಣ್ಬೇಕು. ಇವ್ರನ್ನೇನು ನಾವು ಓಟಿಗೆ ಬಂದಾಗ ಅಷ್ಟೇ ಇವ್ರ ಮೆರವಣಿಗೆ. ಸುಮಾರು ಅಲ್ಲೇ ಒಂದು 7-8 ವರ್ಷ ತರ್ಸೋದೇ ಆಗಿದೆ ರೋಡ್ ಮಾಡಿ. ಅವ್ರು ಹೇಳಿದ್ರು ಅದು ಭಾಷಣದಲ್ಲೇ ಮಾಡ್ತೀನಿ ಅಂತ, ಮಾಡಲಿಲ್ಲ. ಬಹಿರಂಗವಾಗಿ ಹೇಳಿದ್ರು. ಇಲ್ಲಿ ಜನಗಳ ತಡಿ ಊರೇನು ಅಂತ ಒಂದು ದಿವಸ ಬಂದರಲ್ಲ. ಓಟ್ ಕೇಳಕ್ಕೆ ಬರ್ತಾರೆ. ಓಟಿನ ದಿವಸ ಓಟ್ ತೀರೋಯ್ತು. 2 ವರ್ಷ ಆಯಿತು. ಅವ್ರು ಬಂಗಲಿಲ್ಲ. ಅವರೇ ನೆಮ್ಮದಿಯಾಗೆ. ಅಲ್ಲ ಸರ್, ಈಗ ನಿಮ್ಮೂರಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಶಾಸಕರು ಮಾಡ್ತಾ ಇದಾರಾ? ಮಾಡ್ತಾ ಇದ್ದಾರೆ ಸರ್. ಯಾವ ಅಭಿವೃದ್ಧಿ ಕೆಲಸಗಳು ಯಾವುದು ನಡೀತಾ ಇಲ್ಲ. ಏನೋ ಅವರು ಇಚ್ಛೆ ಬಂದಂಗೆ ಅವ್ರಿಗೆ ಎಲ್ಲಿ ಬೇಕಲ್ಲಿ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಇಲ್ಲಿ ಬರೀ ರಾಜಕೀಯದ ಅವ್ರದ್ದು ಆಯ್ತದೆ, ಇವರು ಅವ್ರದ್ದು ಮಾಡಿಬಿಡ್ತಾರೆ, ಇವ್ರದ್ದು ಮಾಡಿಬಿಡ್ತಾರೆ. ಹಿಂಗೆ ರಾಜಕೀಯದಲ್ಲಿ ಯಾವ ಕೆಲಸಗಳು ಮಾಡ್ತಾರೆ ಸರ್. ಈಗ ಅವರು ಸಚಿವರಾಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಎಲ್ಲ ಮಾಡಬೇಕು ಅನ್ನೋಕ್ಕಾಗಲ್ಲ ಸರ್. ಮೊದಲು ಒಂದು MLA ಆಗಿರೋದ್ರಿಂದ ಈ ಸಚಿವ ಈ ಜನಗಳ ಕೈಗೆ ಸಿಗ್ತಾಯಿದ್ರು. ಈಗ ಒಬ್ಬ ಮಂತ್ರಿಯಾಗಿ ಒಬ್ಬ ಕರ್ನಾಟಕದ ಸಚಿವರಾಗಿರೋದ್ರಿಂದ ಸಿಗ್ತಾ ಇರೋದ್ರಿಂದ ಅವ್ರ ಕೈಲಿ ಏನಾಗ್ಬೋದು ಅಷ್ಟನ್ನು ಒಂದು 7% ಜಾಸ್ತಿ ಮಾಡ್ತಾವ್ರೆ. ಇನ್ನೂ ಸಂಪೂರ್ಣ ಇದೆ ಸರ್. ಈ 3 ವರ್ಷದಲ್ಲಿ ನಮ್ಗೇನು ಭರವಸೆ ಕೊಟ್ಟವ್ರೆ ನಮ್ಮೂರಿಗೆ, ಒಂದು ಕಲ್ಯಾಣ ಮಂಟಪ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನು ಮಾಡಿ ನಾನು ತೀರಿಸಿ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಮಾಡಿ ಕೊಟ್ಟೇ ಕೊಡ್ತಾರೆ. ಅವರು MLA ಆದಮೇಲೆ ಇಲ್ಲಿಗೆ ನಮ್ಮ ಅಭಿವೃದ್ಧಿ ಕಂಡಿರೋದು ನಮ್ಮ ಕ್ಷೇತ್ರ. ಬಿದರಕೋಟೆಯಿಂದ ಅಲ್ಲಿಗೆರೆಗೆ ಹೋಗೋ ರೋಡು ಸುಮಾರು ಹೆಚ್ಚು ಕಮ್ಮಿ ಒಂದು 50 ವರ್ಷದಿಂದಲೂ ಅದೇನು ಕಂಡೇ ಇಲ್ಲ. ಏನಪ್ಪ ಅಂದರೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಅದರಲ್ಲಿ ಕೆಲಸ ನಡೀತಾ ಇದೆಯೇ ಹೊರತು ಬೇರೆ ಇನ್ನೇನು ಆಗಿಲ್ಲ. ಅದೊಂದು ಮಾಡಬೇಕು ಅನ್ನೋ ಭರವಸೆ ನಮ್ಮಲ್ಲಿ ಬೇಕು. ಸದ್ಯ ನಾನೀಗ ನಂಬಿನಾಯಕನಹಳ್ಳಿ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಗ್ರಾಮಸ್ಥರಿದ್ದಾರೆ, ಮಾತನಾಡಿಸ್ತೀನಿ. ಚೆಲುವರಾಯಸ್ವಾಮಿ ಅವರು ಶಾಸಕರಷ್ಟೇ ಅಲ್ಲ, ಸಚಿವರು. ಜನರ ಕೈಗೆ ಸಿಗ್ತಾರ? ಕಷ್ಟ ಕೇಳ್ತಾರ? ಜನರ ಕೈಗೂ ಯಾರ ಕೈಗೂ ಸಿಗ್ತಾನೂ ಇಲ್ಲ, ಕಷ್ಟ ಕೇಳ್ತಾನೂ ಇಲ್ಲ. ಪರವಾಗಿಲ್ಲ, ಅಭಿವೃದ್ಧಿ ಒಂದು ಸ್ವಲ್ಪ ಪರವಾಗಿಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳು ಕೊಡ್ತಾವ್ರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟು ಕೊಡ್ತಾರೆ ಗ್ಯಾರಂಟಿ ಯೋಜನೆ, ಅಷ್ಟು ವ್ಯವಹಾರಗಳನ್ನೇ ನಮ್ಮ ಹತ್ರ ಕಿತ್ಕೋತಾವ್ರೆ. ಕಷ್ಟ ಅಂತಂದಾಗ ಚೆಲುವರಾಯಸ್ವಾಮಿ ಅವರು ಸ್ಪಂದಿಸ್ತಾರ? ಸಿಗ್ತಾರೆ ಜನರಿಗೆ? ಆಯಾ ಗುಂಪಿನವ್ರಿಗೆ ಸ್ಪಂದಿಸ್ತಾರೆ, ಇಲ್ಲ ಅಂತಿಲ್ಲ. ಎಲ್ಲರಿಗೂ ಸ್ಪಂದಿಸ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಆಯಾ ಗುಂಪಿನವರು, ಲೀಡ್ರು ಯಾರು ಇರ್ತಾರೆ, ಮುಂದಾಗ ಹೋಗ್ತಾರೆ, ಅವ್ರು ಮಾಡ್ತಾರೆ. ಬಡವ್ರ ಬಗ್ಗರು ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಚೆಲುವರಾಯಸ್ವಾಮಿಯವರೇ ತಾನೇ ಈಗ ಮಾಡಿಸ್ತಾ ಇರೋರು. ಅವ್ರದ್ದೇ ತಾನೇ ಈಗ ಅಧಿಕಾರ ಇರೋದು. ಅಧಿಕಾರ ಇದ್ದಾಗ ಗ್ರಾಮಗಳಿಗೆ ಬಂದು ಏನು ಎತ್ತು ಅಂತ ವಿಚಾರಿಸ್ತಾ ಇದ್ದಾರೆ. DC ಬಂದರೂ ಕ್ಯಾರೆ ಇಲ್ಲ, ಏನೂ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಬರೀ ಲಂಚ. 2 ವರ್ಷದಿಂದ ಒಂದೊಂದು ಅರ್ಜಿ ಇತ್ಯರ್ಥ ಆಗಿಲ್ಲ ಅಂದರೆ ಕಂದಾಯ ಮಂತ್ರಿ ಹಾಕಬೇಕು, ಮಿನಿಸ್ಟ್ರಿ ಹಾಕಬೇಕು. ಇವರೆಲ್ಲ ಯಾತಕ್ಕೆ ಬೇಕು? ಜನಗಳ ಕೈ ಸಿಗ್ತಾರೆ, ಕಷ್ಟ ಕೇಳ್ತಾರ? ಅವ್ರು ಸಿಗ್ತಾರೆ. ಇಲ್ಲಿ ಆಫೀಸ್ ಮಾಡಿದ್ದಾರೆ. ಇಲ್ಲಿ 2 ಹುಡುಗರು ಇಟ್ಟಿದ್ದಾರೆ. ಅಕಸ್ಮಾತ್ ನಾನು ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ಸಂಪರ್ಕಿಸಿ ಅವ್ರ ಮುಖಾಂತರ ನಾನು ಸಿಗ್ತೀನಿ ಅಂತ ಹೇಳಿದ್ದಾರೆ. ಸಿಗ್ತಾರೆ, ಪರವಾಗಿಲ್ಲ. ಅಭಿವೃದ್ಧಿ ಆಗ್ತೈತೆ. ಡಾಕ್ಟ್ರು ಬರಲ್ಲ ಅಂತ ಕಂಪ್ಲೇಂಟ್ ಮಾಡಿ ಆಸ್ಪತ್ರೆಗೆ, ಗೌರ್ಮೆಂಟ್ ಆಸ್ಪತ್ರೆಗೆ ಅವರು ಮೇಲಾಧಿಕಾರಿ ಫೋನ್ ಮಾಡ್ತಾರೆ. ಆವಾಗ ನಾವು ಮದ್ದೂರಿಗೆ ಹೋಗ್ತೀವಿ. ಮದ್ದೂರಿಗೆ ಬಂದು ನಿಂತ ಅಂತಾರೆ. ಮದ್ದೂರಿಗೆ ಮೂಲಕ ರಿಮೋಟ್ ಹೋಗೋ ಕೆಲಸ. ನೆನ್ನೆ ದಿನ ಹೋಗಿ ಹಿಂದಕ್ಕೆ ಬಂದೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಬಸ್ ಸರಿ ಒಂದು ಸ್ವಲ್ಪ ಸೋತಿದ್ರಲ್ಲ, ಸೊ ಆಗ ಒಂದು ಸ್ವಲ್ಪ ಅವ್ರಿಗೆ ಅನುಭವ ಆಗಿ ಈ ಸರಿ ಜನಗಳ ಮೇಲೆ ಭಾಳ ವಿಶ್ವಾಸ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರೋಡಿನ ಕೆಲಸಗಳು, ಮೋರಿ ಕೆಲಸಗಳು ಇವೆಲ್ಲ ಆಗ್ತದೆ. 10 ಅಂಕಗಳಿಗೆ ಎಷ್ಟು ಅಂಕ ಕೊಡ್ತಾರೆ? 10 ಅಂಕಗಳಿಗೆ ಅವ್ರ ಲೆಕ್ಕಾಚಾರಕ್ಕೆ 8 ಅಂಕ ಕೊಡೋ ಲೆಕ್ಕಾಚಾರ. ನಾವು ಕೃಷಿ ಆಧಾರಿತ ವಲಯ ಇದೆಲ್ಲ. ಈ ಭಾಗ ಹಳ್ಳಿ ಏನಿದೆ, ಇಲ್ಲೆಲ್ಲ ಕಬ್ಬು, ಭತ್ತ, ರಾಗಿ
ಇಲ್ಲ ಬೇಸಾಯ ನಂಬ್ಕೊಂಡು ವ್ಯವಸಾಯ ನಂಬ್ಕೊಂಡೆ ಜೀವನ ಮಾಡ್ತಾ ಇದೀವಿ ನಾವೆಲ್ಲ. ಅವರು ಕೃಷಿ ಸಚಿವರಾಗಿರೋದಂತೂ ನಮ್ಗೆ ಇನ್ನೂ ಅನುಕೂಲ ಆಗಿದೆ. ಇಲ್ಲಿ ಚಲುವರಾಜ ಸ್ವಾಮಿ ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ. ಇಲ್ಲಿನ ಜನಗಳಿಗೆಲ್ಲ ಒಳ್ಳೆ ಕೆಲಸ, ಬಡವರಿಗೆ ಯಾತಾಗಿರ್ಲಿ, ಯಾರು ತೀರೋ ಇರಲಿ, ಯಾರ ಇರಲಿ ಹೆಲ್ಪ್ ಫೀಚರ್ ಚೆನ್ನಾಗಿದೆ. ಈ ಗ್ಯಾರಂಟಿ ಕಾರ್ಡಿಂದಲೇ ಸುಮಾರು ಕುಟುಂಬಗಳು ಉಳಿದಿದೆ, ಸುಮಾರು ಜನಕ್ಕೆ ಅನುಕೂಲ ಆಗಿದೆ. 2,000 ರೂಪಾಯಿ ಕೊಡ್ತಾ ಇರುವಂಥದ್ದು ಒಳ್ಳೆ ಬಡ ಕುಟುಂಬಕ್ಕೆ ಅನುಕೂಲ ಆಗ್ತದೆ. ಪಾಪ ಅವ್ರಿಗೆ ಒಳ್ಳೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಕೊಪ್ಪ ಕೇಂದ್ರ ಸ್ಥಾನ ಮಾಡಬೇಕು ಅಂತೇಳಿ ತುಂಬ ಅನುದಾನವನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು 10 ಕೋಟಿ PW ವರ್ಕ್ ನಡೆದಿದೆ. ಇನ್ನೊಂದು ಶುಗರ್ ಫ್ಯಾಕ್ಟ್ರಿಯಿಂದ ಕೊಪ್ಪ ಡಬಲ್ ರೋಡ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಕೊಪ್ಪ ಕೇಂದ್ರ ಸ್ಥಾನದಲ್ಲಿ ಟೌನಲ್ಲಿ ಒಂದು 5 ಕೋಟಿ ಅನುದಾನ ಹಾಕಿದ್ದಾರೆ. ಅದೇ ರೀತಿ ಒಂದು ಮುರಾರ್ಜಿ ಶಾಲೆಗೆ ಒಂದು 8 ಎಕರೆ ಜಮೀನು ಮಂಜೂರು ಮಾಡಿಸಿದ್ದಾರೆ. ಹಾಗೆ ಒಂದು IB ಮಾಡೋದಕ್ಕೆ, ನಾಟಕ ಕಚೇರಿ ಮಾಡೋದಕ್ಕೆ ಜಾಗ ರಿಸರ್ವ್ ಮಾಡಿದ್ದಾರೆ, ಅದಕ್ಕೂ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ. ಜನಗಳ ಕೈಗೆ ಸಿಗಲ್ಲ, ಅವ್ರ ಬೆಂಬಲಿಗರಿಗೆ ಮಾತ್ರ. ಇಲ್ಲ ಇಲ್ಲ ಇಲ್ಲ, ಸುಳ್ಳು ಅದು, ಸುಳ್ಳು. ನೀವು ಆ ಪರೀಕ್ಷೆ ಮಾಡಬೇಕು ಅಂತಂದರೆ ನೀವು ಬೆಂಗಳೂರು ಮನೆಗೆ ಹೋಗ್ಬೇಕು. ದಿವಸ ಒಂದು 200 ಜನ ಇರ್ತಾರೆ, 200ರಿಂದ 500 ಜನ ಇರ್ತಾರೆ. ಸದ್ಯ ನಾನೀಗ ಹೊಸಗಾವಿ ಗ್ರಾಮದಲ್ಲಿದ್ದೇನೆ. ಸರ್, MLA ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ ಸರ್. MLA ಬರ್ತಾ ಇದ್ದಾರೆ, ಕೇಳ್ತಾರೆ, ಜನನೆಲ್ಲ ಒಪ್ಪಿಸ್ತಾರೆ, ಕೇಳ್ತಾ ಇರ್ತಾರೆ. ಬಂದು ಗೆದ್ದ ಮೇಲೆ ಈ ಕಡೆ ಇದುವರೆಗೂ ಒಂದ್ಸಲ ಬಂದಿಲ್ಲ, ನಮ್ಮೂರಿಗೆ ಬಂದೇ ಇಲ್ಲ. ಪಂಚಾಯತ್ಗೆ ₹1 ಅನುದಾನ ಊರಲ್ಲಿ ಏನು ಮಾಡಿಲ್ಲ. ಗೆದ್ದ ಮೇಲೆ ಇಲ್ಲಿವರೆಗೂ ಏನೋ ಒಂದು ಪಂಚಾಯತಿ ಒಂದು ಮೀಟಿಂಗ್ ಸುಧಾ ಬರ್ತಾ ಇಲ್ಲ, ಏನೂ ಇಲ್ಲ. ಏನು ಮಾಡಿಲ್ಲ ಸರ್. ನಮ್ಮ ಚರಮಗುಡಿಗೆ ಗೆದ್ದು ಹೋದಾಟಿಕೆ ಮಾಡಿಸ್ಬಿಡ್ತೀನಿ ಅಂತಂದ್ರು. ಆ ರೋಡ ಇನ್ನೂವರೆಗಾಗಿ ಬಂದಿಲ್ಲ. ಆ ರೋಡ್ಗೂ ಇನ್ನೂ ಟಾರ್ನೇ ಕಾಣಿಸಿಲ್ಲ ನಮ್ಮ ಚನ್ನಪಂಗುಡಿ ಬೀದಿ ಮಧ್ಯ ರೋಡಲ್ಲಿ. ಎಲ್ಲ ನಡೀತಾ ಇದೆ ಸ್ವಾಮಿ, ಇಲ್ಲೇನು ತೊಂದರೆ ಇಲ್ಲ. ಹೌದು, ಕೆಲಸ ಕಾರ್ಯಗಳಾಗ್ತಾ ಇದೆಯಾ? ಆಯ್ತಾ ಇದೆ. ಬಂದೇ ಇಲ್ಲ ಅಂತ ಅವ್ರಿಗೆ ಕೆಲವರು ಇಲ್ಲಿ ಇರೋಲ್ಲ ನೋಡಿ, ಅವರು ಇಲ್ಲದೇ ಇರೋರ್ಗೂ ಗೊತ್ತಿಲ್ಲ. ನಾವು ಇಲ್ಲೇ ಇರ್ತೀವಿ ನೋಡಿ, ಇವರೆಲ್ಲ ಕೆಲಸಗಾರರು ಹೊಂಟೋಯ್ತಾರೆ ವ್ಯವಸಾಯಕ್ಕೆ. ಗದ್ದೆ ಕಡೆ ಹೊಂಟೋದ್ರೆ ಮನೆ ತಕ್ಕೋದಾರೆ ಸ್ವಾಮಿ. MLA ಒಬ್ಬರು ಮನೆ ತಕ್ಕೋದಾರೆ, ಹೋಗಲ್ಲ. ಅವ್ರು ಎಲ್ಲಿ ಇರ್ಬೇಕೋ ಹೋಯ್ತಾರೆ ನೋಡಿ. ಸುಮ್ನಿರ ಬಂದವ್ರೆ, ಎಷ್ಟು ಸಾರಿ ಬಂದಿಲ್ಲ. ಊರೊಳಗೆ ಬಂದು ಎಷ್ಟು ಸಾರಿ ಬಂದಿದಾರೋ, ಇಲ್ಲಿ ಬಂದಿದಾರ, ದೇವಸ್ಥಾನಕ್ಕೆ ಬಂದಿಲ್ವಾ? ಅಲ್ಲಿ ದೇವಸ್ಥಾನ ಕಡೆ ಅಲ್ಲಿ ಅಷ್ಟೇ ಕೇಳೋದಲ್ಲಿ. ನಿಮ್ಮ ಕಷ್ಟ ಸುಖ ಕೇಳ್ಬೇಕಾರ ಅಲ್ಲೇ ಕೇಳೋದಲ್ಲಿ. ಬೇಕಾದಷ್ಟು ಅದೇ ಬೇಕಾದಷ್ಟು ಸಹಾಯ ಮಾಡವ್ರೆ. ಕೆಲವರು ತಮ್ಮ ವಿರೋಧನ ವ್ಯಕ್ತಪಡಿಸ್ತಾವ್ರೆ ಅಷ್ಟೇ. ಯಾವುದು ಆಗಿಲ್ಲ. ಆ ರೋಡ್ ಗುಂಡಿನೇ ಮುಚ್ಚಿದ, ಎಲ್ಲ ಹಂಗೆ ಬಿದ್ದಾವೆ. ಅದಕ್ಕೇನು ಹೇಳ್ತೀನಿ, MLA ಗಮನಕ್ಕೆ ತಂದಿಲ್ವಾ? ತಂದಿಲ್ಲ. ಎಲ್ಲ ನೋಡಿಲ್ವೇ, ಅವ್ರಿಗೆ ಗೊತ್ತು. ಅವರೆಲ್ಲ ಓಡಾಡಿ ನಿಂದು. ಯಾಕೆ ಮಾಡ್ತಲ್ಲ ಅಭಿವೃದ್ಧಿ ಕೆಲಸ ಅಂತ? ದುಡ್ಡಿಲ್ಲ ಅಂತ. ದುಡ್ಡಿಲ್ಲ? ನಮ್ಮ ಅಭಿವೃದ್ಧಿಗೆ ಪಯಣ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು, ನಮ್ಮ ಮಿನಿಸ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಅದರಲ್ಲಿ 2 ಮಾತಿಲ್ಲ. ಬಟ್ ಆಗದೆ ಇರೋರು ಏನು ಬೇಕಾದ್ರೂ ಹೇಳ್ತಾರೆ ಅಷ್ಟೇ. ಆಗದೆ ಇರೋರು ಹೇಳ್ತಾರೆ. ಒಟ್ಟು ಅಭಿವೃದ್ಧಿ ಚೆನ್ನಾಗಿದೆ, ಕೆಲಸ ಚೆನ್ನಾಗಿ ಮಾಡ್ತಾರೆ. ಕಾಮಗಾರಿಲ್ವೇ ಮಾಡವ್ರೆ. ಸೊಸೈಟಿಗಳಲ್ಲವೇ ಕೆಲವರ ರೈತರ ಬಗ್ಗೆ ಬಿತ್ತೆ ಬೀಜ ಅವು ಇವು. ಒಟ್ಟಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಜನಕ್ಕೆ ರೈತರು ತುಂಬಾ ತೊಂದರೆ ಆಯ್ತು. ಬೇರೆ ವರ್ಗಕ್ಕೆ ಹೆಂಗೋ ಕಾಣೆ, ರೈತರಿಗಂತೂ ತುಂಬಾ ತೊಂದರೆ. ಸದ್ಯ ನಾನೀಗ ಕೌಡ್ಲೆ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಗ್ರಾಮಸ್ಥರ ಮಾತಾಡ್ತೀನಿ. ಸರ್, MLA ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ? ಮಾಡ್ತಾವ್ರೆ ಸರ್, ಮಾಡ್ತಾವ್ರೆ. ಏನೋ ಗ್ರಾಂಟ್ ಏನೋ ಸಿಗ್ತಾ ಇಲ್ವಲ್ಲ, ಇದೇ ಬಸ್ಸಂದು ಅವು ಇವು ಅನ್ಕೊಂಡು ಮಾಡ್ತಾವ್ರೆ. ಈ ಬಿಟ್ಟಿ ಬಾಗಿಗಳಿಂದ ಸ್ವಲ್ಪ ಕುಂಠಿತ ಆಗಿರ್ಬೋದು, ಜನ ಮನಸ್ಸಲ್ಲಿ ಸ್ವಲ್ಪ ಕೆಡ್ತಾರೆ ಇರ್ಬೋದು ಅಷ್ಟೇ. ಅಭಿವೃದ್ಧಿ ಕೆಲಸಗಳಂತೂ ಆಗಿದೆ ಸರ್, ತೊಂದರೆ ಇಲ್ಲ. ಅಕ್ಕಿಗಳು ಕೊಡ್ತೀವಿ, ಫ್ರೀಯಾಗಿ ಕೊಟ್ಬಿಡ್ತಾರೆ. ಅಕ್ಕಿಗೆ ಸಮಯ ಬೆತ್ತ ಬೆಳಿಬೇಕು ಅನ್ನೋ ಜನವೇ ಬರೋಲ್ಲ. ಅಯ್ಯೋ ಮನೇಲಿ ಅಕ್ಕಿವೆ ತಿರ್ಗಾಡ್ಕೊ ಬರಂಬಿಡು, ಫ್ರೀ ಆಗಲ್ಲ ಅಂತ ಇದು ಮಾಡ್ತಾರೆ. ಸೋಮಾರಿ ಜನ ಆಗವ್ರೆ. ಫ್ರೀ ಬಸ್ ಫ್ರೀ, ಕರೆಂಟ್ ಫ್ರೀ, ಭಾಗ್ಯಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆ ಆ ಯೋಜನೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ರೆ ಅನುದಾನ ಎಲ್ಲಿ ದುಡ್ಡು ಫಂಡ್ ಎಲ್ಲಿಂದ ಬಂದದ್ದು ಹೋಗ್ಲಿ. ಬಡವ್ರಿಗೆ ಸಿಕ್ಕೋರು ಸಿಗ್ತದೆ. ಅದು ನಂಬರ್ಗಳು ಹೆಚ್ಚು ಕಮ್ಮಿ ಆಗಿರೋರಿಗೆ, ಶ್ರೀಮಂತರಿಗೆ ಜಾಸ್ತಿ ಒಯ್ತಾ ಇರೋದು. ಬಡವ್ರಿಗೆ ನಂಬರ್ ಹೆಚ್ಚು ಕಮ್ಮಿ ಗೊತ್ತಾಗಿರಲ್ವಲ್ಲ, ನಂಬರ್ ಹೆಚ್ಚು ಕಮ್ಮಿ ಕೊಟ್ಟಿರ್ತಾರೆ, ಹಂಗಾಯ್ತದೆ. ದಯವಿಟ್ಟು ಹಿಂದೆ ಸಾಲ ಮನ್ನಾ ಆದಂಥ ದುಡ್ಡನ್ನು ದಯವಿಟ್ಟು ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡಿದ್ರೆ ನಮ್ಮಂಥ ಬಡವ್ರ ಮಕ್ಳುಗಳು ಬದುಕೋತೀವಿ ಅಂತ ಹೇಳ್ತೀವಿ. ಊರಲ್ಲಿ ಬರೀ ಮಣ್ಣು ರೋಡು, ನೇರ್ಪಾಗೆ ಮಳೆ ಹೋದ್ರೆ ರೋಡಲ್ಲಿ ತಿರ್ಗಾಡಕ್ಕಾಗಲ್ಲ. ಸುಮ್ಮನೆ ಅವ್ರವ್ರ ದುಡ್ಡು ಅವ್ರವ್ರು ಯಾರ MLAಗಳು ಕೊಟ್ಟರೆ ಅವ್ರವ್ರು ಕಿತ್ಕೊಂಡು ತಿನ್ಕೋತಾರೆ ಅಷ್ಟೇ. ಸದ್ಯ ನಾನೀಗ ದೇವರಾಪುರ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಗ್ರಾಮಸ್ಥರನ್ನ ಮಾತನಾಡಿಸ್ತೇನೆ. ಊರಿನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಇಲ್ಲ, ಆಗ್ತಾ ಇಲ್ಲ. ಸರ್ಕಾರ ವಿಫಲವಾಗಿದೆ, ಯಾವುದೇ ಕೆಲಸ ಆಗ್ತಾ ಇಲ್ಲ. ರೈತರಿಗೆ ಏನೂ ಅನುಕೂಲ ಇಲ್ಲ. ಈ ಸರ್ಕಾರ ಮೊದಲು ಕಿತ್ತೋಗಿಬೇಕು. ಸಿದ್ದರಾಮಯ್ಯನ ರಾಜಕೀಯದಿಂದ ನಿವೃತ್ತಿ ಮಾಡಬೇಕು.
ದೇಶದಲ್ಲಿ ಎಲ್ಲ ಬೆಂಕಿ ಹಚ್ಬಿಟ್ಟ. ಎಲ್ಲಿ ಯಾರು ಎಲ್ಲ ಹೇಮಾವತಿ ನೀರು ಬಿಟ್ಟಿದಾರ ಕೇಳಿ ಚಲರಾಯ ಸ್ವಾಮಿ ಅವರು ಕೊನೆ ಭಾಗಕ್ಕೆ ನೀರು ಹರಿಸಿದಾರ. ಹೇಮಾವತಿ ನೀರು ತುಂಬಿದ್ರು ಕೂಡ ತಮಿಳ್ನಾಡು ಬಿಡ್ತಾರೆ ಹೊರತು ಇದು ದೇವಲಾಪುರ ಭಾಗಕ್ಕೆ ನೀರು ಬಿಟ್ಟಿದಾರ ಕೇಳಿ. ಇಲ್ಲಿ ಚೆಲುವಣ ಇರೋದು ಇಲ್ಲ ಕುಮಾರಸ್ವಾಮಿ ಮಾಡಿದ್ರು. ಕುಮಾರಸ್ವಾಮಿ ದೂರ ಇಟ್ಕೊಂಡ್ರು. ಏನ್ ಮಾಡಿದಾರೆ? ಕೆಲಸ ಎಲ್ಲ ರೋಡ್ ಎಲ್ಲ ಮಾಡ್ತವ್ರೆ, ಆಮೇಲೆ ಹಾಸ್ಪಿಟ್ಲ್ ಮಾಡ್ತವ್ರೆ, ಬ್ರಿಡ್ಜ್ ಎಲ್ಲ ಮಾಡೋರೆ, ಆಮೇಲೆ ಕಾಂಪೌಂಡ್ ಎಲ್ಲ ಮಾಡೋರೆ, ಏನು ಮಾಡಿಲ್ಲ. ನಮ್ಗೆ ಒಳ್ಳೆ ಲೀಡ್ರೇ ಚಲುವರಾಯ ಸ್ವಾಮಿ, ಕೆಲಸ ಮಾಡ್ದಲ್ಲ ಅಷ್ಟೇ. ಸದ್ಯ ನಾನೀಗ ನಾಗಮಂಗಲ ಟೌನ್ನ ಮಂಡ್ಯ ರೋಡ್ ನಲ್ಲಿ ಇದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ? ಅಭಿವೃದ್ಧಿ ಸಣ್ಣ ಪುಟ್ಟ ವಾಯ್ತಾಗ ದೊಡ್ಡ ವಾಯ್ತಾ ಇಲ್ಲ. ರೋಡ್ಗಳೆಲ್ಲ ಹಂಗಂಗೆ ಯಾವೆ. ಅಭಿವೃದ್ಧಿ ಮಾಡೋಕ್ಕೆ ದುಡ್ಡೇ ಸಾಲ್ತಾ ಇಲ್ವಲ್ಲ, ಬರೀ ಗ್ಯಾರಂಟಿ ಕೊಟ್ಕೊಂಡೆ ಆಯ್ತಾ ಇದೆ. ಇಲ್ಲಿ ಗ್ಯಾರಂಟಿ ಕೊಡೋದ್ರಿಂದ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇಲ್ಲ. 2000 ರೂಪಾಯಿ ಹಾಕ್ತಾರಲ್ಲ, ಅದು ಕರೆಕ್ಟಾಗಿ ತಿಂಗಳಿಗೂ ಹಾಕಿದ್ರೆ ಸರಿ. ಆ ತಿಂಗಳಿಗೂ ಆಗ್ತಾ ಇಲ್ಲ. 6 ತಿಂಗಳು ನಿಲ್ಲಿಸಿರ್ತಾರೆ, 2 ತಿಂಗಳದ್ದು ಹಾಕ್ತಾರೆ. ಕೇಳಲ್ಲಿ ನಮ್ಮ ಹೆಂಗಸ್ರಿಗೂ ಕೊಡ್ತಾವ್ರೆ. ಇಲ್ಲ ಅಂತ ಹೇಳಿದವ್ರು ಯಾರು? ಉಕ್ಕೋ ನೀರಿಗೆ ಉಕ್ತದಲ್ಲ ಹಾಲು, ಅದಕ್ಕೆ ನೀರು ಹಾಕ್ದಂಗೆ, ಅದಕ್ಕೆ ಅದರಿಂದ ತಿಂಗಳಿಗೂ ಕೊಡಂಗೆ ಕೊಡ್ಲಿ ಸಿದ್ದರಾಮಯ್ಯನವರು. ದುಡ್ಡು ಬೇಕಾದ್ರೆ ಎಲ್ಲಾರ ಚೆಕ್ ಮಾಡಿಸ್ಲಿ. ಯಾರೋ ನನ್ನ ಅಕೌಂಟ್ ಬುಕ್ ತಂದು ಕೊಡ್ತೀನಿ, ತಿಂಗಳಿಗೂ ಬಂದ್ಬಿಟ್ಟಿದ್ರೆ ನೀನು ಕಾಗದ ಇನ್ನು ಕೊಡ್ತೀನಿ. ಸಿದ್ದರಾಮಯ್ಯನವ್ರು ಯಾರೋ ತಿಂಗಳಿಗೂ ಬಂದಿಲ್ಲ. ಯಾವಾಗಲೇ ಬರ್ತದೆ. 3 ತಿಂಗಳಿಗೆ ಬಂದ್ರೆ 1 ತಿಂಗಳು 3 ಕೋಟಿ ಕೆಲಸ ಆಗಿವೆ ನಮ್ಮ ವಾರ್ಡ್ಗಳಲ್ಲಿ. ಗುದ್ಲಿ ಪೂಜೆ ಆಗವೆ. ಗುದ್ಲಿ ಹೆಚ್ಚು ಕಡಿಮೆ 15ನೇ ವಾರ್ಡು, 16ನೇ ವಾರ್ಡು, 14ನೇ ವಾರ್ಡು ಎಲ್ಲ ಆಗೈತೆ. ಕೆಲಸ ಸ್ಟಾರ್ಟ್ ಆಯ್ತೈತೆ. ಸರ್, ಅಭಿವೃದ್ಧಿ ಬೇರೆ ಕಡೆ ಆಗಿರ್ಬೋದು, ಆದರೆ ನಮ್ಮ ಏರಿಯಾಗಳಲ್ಲಿ ಆಗಿಲ್ಲ. ಯಾಕಂದ್ರೆ ಮಳೆ ಬಂದರೆ ಪೂರ್ತಿ ನೀರು ಏರಿಯಾದಲ್ಲಿ ನಿಂತ್ಕೋತದೆ. ಒಳಚರಂಡಿದು ಕಾಮಗಾರಿಕೆ ಸರಿಯಾಗಿಲ್ಲ, ಆಮೇಲೆ ರೋಡ್ ಸರಿಯಾಗಿಲ್ಲ. ಅಲ್ಲೇ ನೀರು ನಿಂತೈತಲ್ಲ, ಗೊತ್ತಾಯ್ತಾಯ್ತಲ್ಲ. ತಿರ್ಗಿ ಅಭಿವೃದ್ಧಿ ಎಲ್ಲಿ ನಡೀತೈತೆ? ಎಂಥದಿಲ್ಲ, ಏನೂ ನಡೀತಾ ಇಲ್ಲ. ಹಳೆವಕ್ಕಿನ ಸುಣ್ಣ ಬಣ್ಣ ಹೊಡೆದ್ರು ಸಾಕಾಗೈತೆ. ಸದ್ಯ ನಾನೀಗ ನಾಗಮಂಗಲ ಪಟ್ಟಣದ ಪುರಸಭೆಯ ಸಮೀಪ ಇರುವಂತಹ ಬಸ್ ನಿಲ್ದಾಣದಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನ MLA ಅವರು ಮಾಡ್ತಾ ಇದ್ದಾರಾ? ಇನ್ನು ಚಲುವರಾಯ ಸ್ವಾಮಿ ಅವರು ಆದಷ್ಟು ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಆಗ್ತಾಯಿದೆ ಸ್ವಾಮಿ, ಮಾಡ್ತಾವ್ರೆ. ಆದಷ್ಟು ತಾಲೂಕು ಆಫೀಸ್ ಕೆಲಸ ಅದು ಇದು ಹೋಗಿ ಕೇಳ್ಕೊಂಡ್ರೆ ನಿಂತ್ಕೊಂಡು ಮಾಡ್ಕೊಡ್ತಾವ್ರೆ, ಪರವಾಗಿಲ್ಲ. ತಗೊಂಡೋಗ್ಬೇಕು. ಯಾರು ಮೇನವ್ರು ಯಾರು ಇದ್ದಾರೆ, ಎಲ್ಲ ಗ್ರಾಮದವ್ರೂ ಒಟ್ಟಾಗಬೇಕು. ಇಲ್ಲಿ ಯಾರು ಆ ಥರ ಒಟ್ಟಿಲ್ಲ. ಎಲ್ಲಿ ಎಲ್ಲ ಜಾತಿ ಪದ್ಧತಿ ಮೇಲೆ ಕುತ್ಕೊಂಡಿದ್ದಾರೆ. ಯಾರು ಅಂತ ಮುಂದೆ ನಿಂತು ಕೆಲಸ ಮಾಡಲ್ಲ, ಹೋರಾಡಲ್ಲ. ಯಾವ MLA ಕೆಲಸ ಮಾಡ್ದಲ್ಲ ಅಣ್ಣ. ಎಲ್ಲ ಬರೀ ಅಲ್ಲಿ ಬಂದ ದುಡ್ಡು ಇಲ್ಲಿ ಬಂದದೆ ಅಂತ ಸುಳ್ಳು ಹೇಳ್ತಾರೆ. ಹೆಂಗಸ್ರು ಮಕ್ಕಳು ಬಾತ್ರೂಮ್ಗೆ ಹೋಗಕ್ಕಿಲ್ಲ ಅಣ್ಣ. ಕರೆಕ್ಟಾಗಿ ಕೊಡ್ತಿಲ್ಲ ಅವರು. ಅವ್ರು ಕರೆಕ್ಟಾಗಿ ಅಲ್ಲಿ ಸಿದ್ದರಾಮಯ್ಯ ಅವ್ರು ಕೊಡಿಸ್ತಾ ಇದ್ರು ಇವ್ರುಗಳು ಕೊಡೋದಕ್ಕೆ ಇದಾಡ್ತಿದ್ದಾರೆ. ಅಂತ್ಯೋದಯ ಕಾರ್ಡ್ ಮಾಡ್ತಾರೆ. 35 kg ಮೊದಲು ಕೊಡಬೇಕಿತ್ತು. ಇಲ್ಲಿ ಕೊಡೋರು ಏನು ಮಾಡ್ತಾರೆ, 30 kg ಕೊಡ್ತಿರ್ತಾರೆ. ಅವ್ರು 5 kgನ ಸೇವ್ ಮಾಡ್ಕೊಂಡು. ಗಲ್ಲಿ ಕಡೆಗಳಲ್ಲಿ ಅಲ್ಲಿ ಕ್ಲೀನೆಸ್ ಇಲ್ಲ ಸರ್. ಅದು ಏನು ಮೇನ್ ರೋಡ್ ಅಂಥದನ್ನ ಮಾತ್ರ ಅದನ್ನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿರ್ಬೋದು. ಆದರೆ ಸೈಡ್ಸ್ ಎಲ್ಲ ಇರುವಂಥದ್ದನ್ನ ಅಭಿವೃದ್ಧಿ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ನಾವು MLA ಕಡೆಯವ್ರಿಗೆ ಇರೋದು ನಾವು. ಆದ್ರೆ ನಾವು ಅವ್ರ ಭಕ್ತಿರೇ. ಆದ್ರೆ ಏನಪ್ಪ ಅಂದ್ರೆ ನಮಗೆ ನಾವು ಏನು ಅವ್ರ ಹತ್ರ ಸಹಾಯ ಕೇಳದೆ ಹೋದ್ರು ಕೆಲಸಗಳು ಮಾಡ್ತಾ ಇದ್ದಾರೆ. ರೋಡ್ಗಳೇ ಆಗಲಿ ಏನೇ ಆಗಲಿ ಮಾಡ್ತಾ ಇದ್ದಾರೆ. ಮಾತ್ರ ಸ್ವಾಮಿ ಚಲುವರಾಯ ಸ್ವಾಮಿ ಅವರು ಉಪ್ಪಾರಳ್ಳಿಲಿ 3 ಕೋಟಿ ಕೆಲಸ ಕೊಟ್ಟಿದ್ದಾರೆ. ಆಮೇಲೆ ಹಣೆವರೆಗೂ ಬ್ರಿಡ್ಜ್ ಮಾಡಿದ್ದಾರೆ. ಉಪ್ಪಾರಳ್ಳಿ ಹಣೆವರೆಗೂ ರೋಡ್ ಮಾಡಿದ್ದಾರೆ. ಆಂಜನೇಯ ದೇವಸ್ಥಾನದಿಂದ ಪೂರ್ತಿ ರೋಡ್ ಮಾಡಿದ್ದಾರೆ. ಚಾನಲ್ ಮೇಲ್ಗಡೆ ಉಪ್ಪಾರಳ್ಳಿ ಮೇನ್ ರೋಡ್ ಚಾನಲಿಂದ ರೋಡ್ ಮಾಡಿದ್ದಾರೆ. ಎಲ್ಲ ಮಾಡಿದ್ದಾರೆ. ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಲ್ಲ ಸರ್ಕಾರದಲ್ಲಿ ದುಡ್ಡು. ಎಲ್ಲ ಫ್ರೀ ಅಂತ ಮಾಡಿದ್ರೆ ಎಲ್ಲಿಂದ ಬರ್ತದೆ ಅಭಿವೃದ್ಧಿ ಮಾಡೋದು ದುಡ್ಡು? ಇಲ್ಲ. ಬರೀ ಅವ್ರು ತಲೆ ಕೆಡಿಸ್ಕೊಂಡಿದ್ದು ಇಡೀ ಸರ್ಕಾರ ಬರೀ ಇದಕ್ಕೆ ಯಾವುದೋ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇಲ್ಲಿ ಜನಗಳ ಗ್ಯಾರಂಟಿ ಇಲ್ಲ, ಅವ್ರ ಗ್ಯಾರಂಟಿ. ಆದರೆ ಈಗ ಮಾಡ್ತಾ ಇರೋದು ಸಾಲದು. ಮಿನಿಸ್ಟರ್ ಆಗಿ ಇನ್ನೂ ಮಾಡಬೇಕು ಅವರು. ಯಾಕೆ ಆಯ್ತಲ್ಲ ಅಂತ ಮಿನಿಸ್ಟರ್ ಆಗಿ ಕೆಲಸ ಮಾಡೋಕ್ಕಾಗ್ತಾರ ಅಂತ ಎಲ್ಲ ಬಿಟ್ಟಿ ಭಾಗ್ಯ ಕೊಟ್ಬಿಟ್ಟವ್ರಲ್ಲ, ಇನ್ನು ದುಡ್ಡು ಎಲ್ಲಿ ಬರ್ತದೆ ಇವರು ಮಾಡೋಕ್ಕೆ? ಬೆಲೆ ಏರಿಕೆ ಜಾಸ್ತಿ ಆಯ್ತದೆ. ಇವಾಗ ಗ್ಯಾಸ್ ಸಿಲಿಂಡ್ರು ತಿಂಗಳಿಗೆ 50-100 ಜಾಸ್ತಿ ಮಾಡ್ತಾವ್ರೆ. ಅಲ್ಲಿ ದುಡ್ಡು ಕೊಡ್ತಾರೆ 2000ಕ್ಕೆ 2000 ರೂಪಾಯಿ ಲೈಟ್ ಬಿಲ್ ಅಂತ ಅರ್ಧಕ್ಕರ್ಧ ಲೈಟ್ ಬಿಲ್ ಜಾಸ್ತಿ ಮಾಡ್ತಾವ್ರೆ. ಅದರಿಂದ ಏನು ಅನುಕೂಲ ಆಯ್ತದೆ ನಮ್ಗೆ ಮಾಡ್ತಾ ಇರೋದು? ಆ ಚಲುವರಾಯ ಸ್ವಾಮಿ ಅವರು ಮಿನಿಸ್ಟರ್ ಆಗಿ 2 ವರ್ಷ ಆಯ್ತು. ಯಾವುದೇ ಒಂದು ರೋಡ್ ಕೆಲಸ ಆಗಿಲ್ಲ, ಏನೂ ಆಗಿಲ್ಲ. ಅವಾಗಂತೂ ಮೊದಲಿದ್ದಾಗಂತೂ ಒಳ್ಳೆ ಹೆಸರಿತ್ತು. ಇವಾಗ ಹೆಸರು ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಸದ್ಯ ನಾನೀಗ ನಾಗಮಂಗಲ ಟೌನ್ನ 2ನೇ ವಾರ್ಡ್ನಲ್ಲಿದ್ದೇನೆ. ಒಂದಷ್ಟು ಜನರಿದ್ದಾರೆ, ಮಾತಾಡ್ತೀನಿ.
ಸರ್, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಸರ್? ಸಾಧಾರಣ ಆಗ್ತಾ ಇದೆ ಅಂತೆ. ಅದೇ ನಾವಂತ ನೋಡಕ್ ಹೋಗಲ್ಲ, ನಾವೇನು ಇದು ಮಾಡಕ್ ಎಲ್ಲ ಊರೊಳಗೆ ಸಮಸ್ಯೆ ಇದ್ದೇ ಇರ್ತವೆ. ಅದೇ ಏನು ಮಾಮೂಲಿ ರೋಡು ಪಾಡು ಮೋರಿ ಪಾರಿ ಯಾವ ಸೌಲಭ್ಯನೂ ಆಗಿಲ್ಲ. MLA ಆಗ್ತಂದು ಕೇಳೋಂಥ ಶಾಸಕರಿಗೆ ಐತೆ, ಅವ್ರು ಇಲ್ಲಿರೋದಿಲ್ವಲ್ಲ, ಏನು ಮಾಡ್ತೀರಿ? ಈಗ ಅಷ್ಟು ದಿನ ಆಯಿತು ಬಂದು, ಈಗ ಒಂದ್ಸರಿ ಅವನು ಎಂಟ್ರಿ ಕೊಟ್ಟಿಲ್ವಲ್ಲ ಎರಡು ವರ್ಷದಿಂದ. ಇಲ್ಲ ಸರ್, ನಮ್ಮ ಕಡೆ ಏನು ಕೆಲಸ ಆಗಿಲ್ಲ. ಅಲ್ಲಿ ಚರಂಡಿ ಇಲ್ಲ, ಒಳಗಡೆ ಹೋಗಿ ರೋಡ್ ಇಲ್ಲ. ಮಳೆ ಬಿದ್ದರೆ ಹೋಗೋಕ್ಕೆ ಆಗಲ್ಲ ಒಳಗಡೆ. ಊರ ಪಜೀತಿಯಲ್ಲಿ ಚಲರಾಯ ಸ್ವಾಮಿ ಅವರೇ ಬಂದಿದ್ರು, ಒಳಗಡೆ ಇಲ್ಲ. ಎಲ್ಲ ನಾನು ಮಾಡಿಸ್ಕೊಟ್ಬಿಡ್ತೀನಿ ಕೆಲಸ ಇಲ್ಲ ಅಂತ ಅಂದರು. ಏನೂ ಮಾಡಿಸಿಲ್ಲ ಕೆಲಸ. ಬರೀ ಬಾಯಿ ಮಾತಲ್ಲಿ ಬಾಯಿ ಮಾತು ಅಷ್ಟೇ, ಭರವಸೆ. ಏನೂ ಆಗಿಲ್ಲ ಕೆಲಸ. ಯಾವ ಕೆಲಸ ಎಲ್ಲ ರೋಡೇ ಆಗಿಲ್ಲ, ಏನೂ ಆಗಿಲ್ಲ. ಸುಮ್ಮನೆ ಎಲ್ಲ ಮಣ್ಣೆಲ್ಲ ಉಳೋದು ಬರೋದು, ರೋಡಲ್ಲಿ ಹೋಗಿ ಓಡಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಯ್ತಲ್ಲ. ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಏನಿಲ್ಲ ಏನುಂಟು ಅನ್ನೋದು ಪ್ರತಿಯೊಂದು ಬೀದಿಲೂ ಬಂದು ಮತ್ತೆ ಅಲ್ಲಲ್ಲೇ ಇವಾಗ ವಾರ್ಡ್ಗಳಲ್ಲಿ ನೇಮಿಸಿರ್ತಾರಲ್ವಾ, ಅವ್ರಿಗೆಲ್ಲ ತನಿಖೆ ಕೊಟ್ಟು ಎಲ್ಲದ್ರ ಬಗ್ಗೆನೂ ವಿಚಾರಿಸ್ಕೊಂಡು ಹೋಗ್ತಾರೆ ಸರ್. ಸದ್ಯ ನಾನೀಗ ನಾಗಮಂಗಲ ಪಟ್ಟಣದ ಮಾರುಕಟ್ಟೆಯಲ್ಲಿದ್ದೇನೆ. ಇಲ್ಲೊಂದಷ್ಟು ಜನ ವ್ಯಾಪಾರಸ್ಥ ಮಹಿಳೆಯರಿದ್ರೆ ಮಾತಾಡಿಸ್ತೀನಿ. ಅಮ್ಮ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಏನು ಇಲ್ಲ ಸ್ವಾಮಿ, ಇಲ್ಲೆಲ್ಲ ಫುಟ್ಪಾತಲ್ಲಿ ಮಾರ್ಕೆಟಲ್ಲಿ ಫುಟ್ಪಾತಲ್ಲಿ ಹೂ ಮಾರೋರಿಗೆ ಪ್ರತಿಯೊಂದು ವ್ಯವಹಾರ ಮಾಡೋರಿಗೆಲ್ಲ ತೊಂದರೆನೇ. ನೆರಳಿಲ್ಲ, ಮಳೆ ಬಂದರೆ ಇಟ್ಕೊಳ್ಳೋಕೆ ಜಾಗಿಲ್ಲ, ಮಾಡೋಕ್ಕೆ ಜಾಗಿಲ್ಲ, ಎಷ್ಟೊಂದು ಹಿಂಸೆ ಆಯ್ತದೆ ಅನ್ಬೇಡ. ರೈತರಿಗೆ ಬೆಲೆನೇ ಇಲ್ಲ. ನಮ್ಗೆ ಏನೂ ಬೇಡ, ಕುತ್ಕೊಳ್ಳೋದು ನೆಲ ಮಾಡ್ಕೊಳ್ಳಿ, ಮಳೆ ಬಂದರೆ ನಿಂತ್ಕೋ ಜಾಗ ಇರಲಿ. ನಮಗಿನ ಏನು ಬಡವರು, ನಾವು ಏನು ಶ್ರೀಮಂತರಲ್ಲ, ಬಾಡಿಗೆ ಮನೆ ಇರೋರು, ಮಕ್ಕಳು ಮರಿ ಅವ್ರೆ. ನಮಗೆ ಕುತ್ಕೊಳ್ಳೋದು ನೆಲ ಒಂದು ಪರ್ಮನೆಂಟಾಗಿ ಮಾಡ್ಕೊಡ್ಲಿ, ನಮ್ಗೆ ಸಾಕು ಅಷ್ಟೇ ಅಣ್ಣ. ಏನು ಆಮೇಲೆ ಬತ್ತಿನಿ ಮಾಡ್ಕೊಡ್ತೀವಿ, ಸೀಟ್ ಹಾಕೊಡ್ತೀರಿ ಅಂತ ಹೇಳ್ತಾರೆ. ಸೀಟು ಹಾಕೊಡ್ದಿಲ್ಲ, ಪಾರ್ಟ್ ಹಾಕೋ ಏನು ಹಾಕೊಡ್ತಾರೆ ನಮಗೆ. ಯಾರು ಬಂದ್ರೆ ತಾನ ಹೇಳಕ್ ಅವ್ರಿಗೆ ಎಲ್ಲಿ ಬರ್ತಾರೆ, ಮನೆ ಹಾಳಾಕ್ ಕುಂತದೆ ಬಿಡ್ತೀವಿ. ದಿನ 2 ಸತಿ 3 ಸತಿ ಪ್ಲಾಸ್ಟಿಕ್ ಕಟ್ಬೇಕಲ್ಲ, ತೋರಿಸಿ ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ಲಿ. ಇಡೀ ಕರ್ನಾಟಕಕ್ಕೆ ನಾಗಮಂಗಲ ತಾಲೂಕು ಹೆಸರುವಾಸಿಗೆ ಐತೆ. ಏನಂತ ಮನೆ ಹಾಳು ಮಾಡ್ಬಿಟ್ಟ ಪುರಸಭೆ ಅವ್ರು ಸೇರ್ಕೊಬಿಟ್ಟು. ಬಡವ್ರ ಬಗ್ರು ನೋಡಿ ಕುಂತ್ಕೊಳಕ್ಕೆ ಜಾಗ, ವ್ಯಾಪಾರ ಮಾಡೋಕ್ಕೆ ಜಾಗ ಇಲ್ಲ. ಏನು ಮಾಡ್ಕೊಟ್ಟವ್ರು ಅನುಕೂಲ, ಮನೆ ಹಾಳಾಗೋದು. ಇಲ್ಲಿ ಏನಿಲ್ಲ, ನಮ್ಗೇನಂತ ತೊಂದರೆ ಏನು ಮಾಡಿಲ್ಲ, ಚೆನ್ನಾಗಿ ನೋಡ್ಕೊತಾವ್ರೆ. ಅದಕ್ಕೆ ಅವ್ರು ಗೆದ್ದಿರೋದು. ಇಲ್ಲದ್ರು ಗೆಲ್ತಾ ಇದ್ರ ಸಾಧನೆ ಮಾಡೋರೆ. ಅವ್ರು ನಾಗಮಂಗಲಕ್ಕೆ ವಿಧಾನಸೌಧ ತಂದಿದ್ದೆ, ಅವರು ಎಲ್ಲ ಕೆಲಸಗಳು ಮಾಡಿದ್ದಾರೆ ಅಂತ ಏನು ಇದಿಲ್ಲ. ಒಳ್ಳೆನೇ ಪಾರ್ಟಿ. ಮೊದಲು ಫುಟ್ಪಾತಲ್ಲಿದ್ವಿ, ಆಮೇಲೆ ಜೀವನ ಒಂದು ಒಳ್ಳೇದಾಗಲಿ ಅಂತ ಇಲ್ಲಿ ಅಂಗಡಿಗೆ ಬಂದ್ವಿ. ಪೈಪ್ ಹಾಕಿ ನಮ್ಮ ತೊಂದರೆ ಮಾಡಿದ್ರೆ ಹೇಳ್ಬೋದಿತ್ತು. ಏಕಾಗಿ ಬಂದು ಮುರಿದಾಗ್ಬಿಟ್ರೆ 3 ದಿವಸದಿಂದ 4 ದಿವಸದಿಂದ ಎಲ್ಲ ಹಾರೋಗ್ತಿದೆ. MLA ಅವ್ರ ಗಮನಕ್ಕೆ ತಂದಿಲ್ವ ಈ ಥರ ಸಮಸ್ಯೆ ಆಗ್ತಾ ಇದೆ? ಮಿನಿಸ್ಟ್ರು ಮೊನ್ನೆ ಬಂದಿದ್ರು, ಅವ್ರಿಗೆ ಹೇಳಿದ್ವಿ. ಅವ್ರು ಏನು ಹೇಳಿದ್ರೆ, ಇದು ಸಣ್ಣ ಪುಟ್ಟಕ್ಕೆಲ್ಲ ನಾವೇ ಬರೋಕ್ಕಾಯ್ತದ, ಪುರಸಭೆ ಇವ್ರಿಗೆ ಹೇಳಿ ನೀವು ಚೀಫ್ ಆಫೀಸರ್ಗೆ, ಅವ್ರು ಮಾಡ್ಕೊಂಡು ಸಣ್ಣ ಪುಟ್ಟಕ್ಕೆ ಮಾಡೋಕ್ಕಾಯ್ತದ, ಇಲ್ಲ 3 ಅಡಿ ಹಾಕೊಳ್ಳಿ, ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಹಳ್ಳಿಗೊಳಗೆ ಅದೇ ಬರ್ತಾರೆ, 5-6 ಕಾರು ಕರ್ಕೊಂಬರ್ತಾರೆ, ಧೂಳು ಎಳಿಸ್ಬಿಟ್ಟು ಹೋಯ್ತಾರೆ. ಅದು ಇದೊಂದು ತಿರುಗಾಡಕ್ಕೆ ಅವಕಾಶಕತೆ ಐತೆ ಅವ್ರಿಗೆ ಅಷ್ಟೇ. ಇಲ್ಲ, ರೋಡು ಇದೆಲ್ಲ ಆಗಿದೆ, ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ, ಏನು ತೊಂದರೆ ಇದೆ, ಎಲ್ಲ ಆಗ್ತಿದೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 10ಕ್ಕೆ 10 ಕೊಡ್ತೀವಿ. ಸದ್ಯ ನಾನೀಗ ನಾಗಮಂಗಲ ಪಟ್ಟಣದ ಸೌಮ್ಯ ಕೇಶವ ದೇವಾಲಯದ ಸಮೀಪ ಇದ್ದಾನೆ. ಇಲ್ಲಿನ ನಿವಾಸಿಗಳು ಒಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ? ಅಭಿವೃದ್ಧಿ ಕೆಲಸಗಳು ಏನೂ ಇಲ್ಲ, ಕಾಣ್ತಾ ಇಲ್ಲ ಸರ್. ಎಲ್ಲ ಕಾಂಗ್ರೆಸ್ ಎಲ್ಲ ಪುಸ್ಕಟ್ಟಕ್ಕೆ ಹೋಗ್ಬಿಟ್ಟು ಎಲ್ಲ ಅಭಿವೃದ್ಧಿ ಮಾಡ್ತಾರೆ. ಅವ್ರು ದುಡ್ಡು ಮಾಡ್ಕೋತಾರೆ, ಮಿನಿಸ್ಟ್ರುಗಳು MLAಗಳು ಅಷ್ಟೇ ಮಾತ್ರ ಕಾಣ್ತಾ ಇದೆ ಜನಗಳ ಕಣ್ಣಿಗೆ, ಮತ್ತು ಇನ್ನೇನು ಕಾಣ್ತಾ ಇಲ್ಲ. ಇರಿಗೇಷನ್ ಬಗ್ಗೆ ಆಗಬೇಕು, ಅದು ಆಗಿಲ್ಲ. ಆಮೇಲೆ ಒಂದು ಚರಂಡಿ ಕ್ಲೀನ್ ಮಾಡ್ಸೋಕ್ಕೂ ದುಡ್ಡು ತತ್ತಿಲ್ಲ ಅವರು. ಒಳ್ಳೆ ಅಧಿಕಾರದಲ್ಲಿದ್ದು, ಮುಖ್ಯಮಂತ್ರಿ ಪಕ್ಕದಲ್ಲಿದ್ದು, ಗೌರ್ಮೆಂಟಲ್ಲಿ ಮಿನಿಸ್ಟ್ರಾಗಿ, ಉಸ್ತುವಾರಿ ಸಚಿವರಾಗಿ ಯಾವ ಗ್ರ್ಯಾಂಟ್ ಅದು ತೋರಿಸಿ, ರಸ್ತೆನೂ ಆಗಿಲ್ಲ, ಚರಂಡಿನೂ ಆಗಿಲ್ಲ, ಕುಡಿಯೋ ನೀರು ಯೋಜನೆನೂ ಇಲ್ಲ, ಏನೂ ಇಲ್ಲ. ಅದೆಲ್ಲ ಮಿನಿಸ್ಟರ್ ಆಗಿರ್ಬೋದು. ಮಿನಿಸ್ಟರ್ ಆಗಿರೋದು ವೈಯಕ್ತಿಕ, ಅದು ಬೇರೆ. ಜನ ಆರಿಸಿದ್ದಾರೆ, ಒಪ್ಕೋತೀನಿ. ಈಗ ಮಿನಿಸ್ಟರ್ ಆದಮೇಲೆ ಏನು ಕೆಲಸ ಇಲ್ಲ ಅಷ್ಟು ಹೇಳ್ಬೋದು. ನಮ್ಮ ಟೌನ್ಗೆ, ಹಳ್ಳಿ ಕಡೆ ವಿಚಾರ ಗೊತ್ತಿಲ್ಲ. ಅವ್ರ ಹಿಂಬಾಲಕರು ಅವರಿರೋ ಉದ್ಧಾರ ಆಗ್ತಾವ್ರೆ. ಒಂದು DDT ಪೌಡ್ರ್ ಹೊಡೆದಿಲ್ಲ, ಒಂದು ಮೋರಿ ಕ್ಲೀನ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಏನೂ ಇದ್ದಿಲ್ಲ. ಏನು ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. ಅಲ್ಲ, ಇಲ್ಲಿ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಮಾಡ್ಬೇಕಲ್ಲ ಅವನ್ನ? ಯಾರು ಇಲ್ಲ. ಅವ್ರವ್ರ ಪಕ್ಷದ ಬಗ್ಗೆ ಅವ್ರವ್ರು ಓಡಾಡ್ಕೊಂಡಿದ್ದಾರೆ. ಇಲ್ಲಿ ಸಾರ್ವಜನಿಕರದ್ದು ಹಿತಾಸಕ್ತಿ ಏನು ಕೇಳ್ತಾ ಇಲ್ಲ ಸರ್. ನಾಗಮಂಗಲದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಲ್ಲ ಸರ್. ಯಾವ ಆಫೀಸಲ್ಲಿ ಹೋದ್ರು ಕೆಲಸ ಆಗ್ಬೇಕಾದ್ರೆ ದುಡ್ಡು ಕೊಡಬೇಕು ಅಷ್ಟೇ. ದುಡ್ಡು ಕೊಡದಲ್ಲೇ ಯಾವ ಕೆಲಸನೂ ಆಗಲ್ಲ. ಸರ್ಕಾರಿ ಕಚೇರಿ ಇನ್ಯಾವ ಕಚೇರಿಗಳಿಗೆ ಹೋದ್ರೆ ಇದ್ರೆ ಯಾವುದೇ ರೈತರು ಆಗಲಿ, ತಾಲೂಕು ಆಫೀಸ್ಗೆ ಹೋಗ್ಲಿ, ಏನು ಕೆಲಸ ಆಗಿರೋ ವರ್ಷಾನುಗಟ್ಟಲೆ ಬೇಕು. ಅವ್ರು ದುಡ್ಡು ಕೊಟ್ಟು ಆದರೆ ಆದಂಗೆ, ಇಲ್ಲದೇ ಆಗಲ್ಲ ಸರ್. ಈ ಫ್ರೀ ಯಾವಾಗ ಕೊಡೋಕ್ಕೆ ಶುರುವಾದರೂ ಅಭಿವೃದ್ಧಿ ಕಮ್ಮಿನೇ. ಸರ್ಕಾರ ಉಳಿಯೋದು ಕಷ್ಟನೇ ಇವತ್ತಿನ ಪರಿಸ್ಥಿತಿಲಿ. ಯಾಕೆ ಅಂದರೆ ಜನಸಾಮಾನ್ಯರಿಗೆ ಏನೂ ಕೈಗೆಟುಕ್ತಾ ಇಲ್ಲ. ಈ ಬಸ್ಸು ಅವೆಲ್ಲ ಥರ ಫ್ರೀ ಕೊಡೋದ್ರಿಂದ ಒಂಟು ದುಬಾರಿ ಆಗ್ತಾ ಇದೆ.
ಜನಸಾಮಾನ್ಯರು ತುಂಬ ಕಷ್ಟ ಆಗ್ತದೆ ಜೀವನ ಮಾಡಲಿಕ್ಕೆ. ಸರ್ ಎಲ್ಲ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ನಡೀತಿದೆ. ಆಮೇಲೆ ಬಿಲ್ಡಿಂಗ್ಸ್ ಎಲ್ಲ ಕಟ್ತಿದ್ದಾರೆ. ನೋಡ್ಬೇಕು ಇನ್ನೂ ಏನು ಡೆವಲಪ್ ಮಾಡ್ತಾರೆ ಅಂತ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು MLA ಅವ್ರಿಗೆ? ಒಂದು 7 ಕೊಡ್ಬೋದು ಸರ್. 10ಕ್ಕೆ ಇನ್ನೂ ಇದೆಲ್ಲ 2 ವರ್ಷ ನೋಡ್ಬೇಕು ಇನ್ನು 3 ಮಾರ್ಕ್ಸ್ ಏನು ಮಾಡ್ತಾರೆ ಅಂತ. ಇದಿಷ್ಟು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತಾಗಿರುವಂಥದ್ದು. 4ನೇ ಬಾರಿಗೆ ಶಾಸಕರಾಗಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ದೊಡ್ಡದು ಎಂಬುದು ಬಹುತೇಕರ ಅಭಿಪ್ರಾಯ ಆಗಿದೆ. ಆದರೆ ಮತ್ತೊಂದಷ್ಟು ಮಂದಿ ಹೇಳುವಂಥದ್ದು, ಹಿಂದೆ ಮಾಡಿದಂತಹ ಕೆಲಸವನ್ನ ಈ ಅವಧಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಕೈಯಲ್ಲಿ ಮಾಡೋಕೆ ಆಗ್ತಾ ಇಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಕ್ಷೇತ್ರದಲ್ಲಿ ಗ್ರಾಮಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕೇವಲ ಭರವಸೆಗಳಿಂದಲೇ ಹೊಟ್ಟೆ ತುಂಬಿಸುವಂತ ಕೆಲಸವನ್ನ ಸಚಿವರು ಮಾಡ್ತಾ ಇದ್ದಾರೆ ಎಂಬ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.